ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಬಹುಶಃ 5 ವರ್ಷ ಅವರು ಮಾಡಿರ್ತಕ್ಕಂಥ ಮಂತ್ರಿಗಳಾಗಿ ಭಾಗದ ಶಾಸಕರಾಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯ ಅವ್ರನ್ನ ಈ ಚುನಾವಣೆಯಲ್ಲಿ ಜಯನ ಗಳಿಸ್ತಾರೆ ಅನ್ನೋಂಥ ಆತ್ಮವಿಶ್ವಾಸ ಇದೆ. ಪಕ್ಷ ಉಮೇಶ್ ಕತ್ತಿ ಅವರ ಒಂದೇನು ಆಗ್ಲಿಕ್ಕೆ ನಂತರ ಒಂದು ಸ್ಥಾನ ಇದೆ ಸರ್, ಆ ವರ್ಷದ ಜವಾಬ್ದಾರಿ ನಿಮ್ಗೆ ಕೊಟ್ಟಂತ ಕಾಣುತ್ತೆ. ಹೀಗಾಗಿ 18 ವಿಧಾನಸಭಾ ಮತಕ್ಷೇತ್ರದಲ್ಲಿ ಕತ್ತಿ ಕುಟುಂಬದ ಒಂದು ತಂದೆಯಾದಂತ ಒಂದು ಹಿಡಿತ ಇದೆ, ಒಂದು ಮತದಾರರು, ಒಂದಿಷ್ಟು ನಾಯಕರು, ಬೆಂಬಲಿಗರು. ಅದು ಎಷ್ಟರ ಮಟ್ಟಿಗೆ ಕೇವಲ ಚಿಕ್ಕೋಡಿಗೆ ಸೀಮಿತ ಆಗ್ತೀರಾ, ಹುಕ್ಕೇರಿ ಸೀಮಿತ ಆಗ್ತೀರಾ, ಹೇಗೆ? ಪಕ್ಷ ಇವತ್ತಿನ ದಿವಸ ನನ್ನ ಸಹೋದರ ದಿವಂಗತ ಉಮೇಶನ ಕತ್ತಿ ಅವರು ತೀರಿ ಹೋದ ನಂತರ ಇವತ್ತು ಬಹುಶಃ ರಾಜ್ಯದಲ್ಲಿ ಒಂದ ಮನೆತನದಲ್ಲಿ 2 ಟಿಕೆಟನ್ನು ಕೊಟ್ಟದ್ದು ನೋಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಕಡೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಂಗಿದೆ. ಬರುವಂಥ ದಿನಮಾನದಲ್ಲಿ ಪಕ್ಷದ ವರಿಷ್ಠರು ಯಾವ ರೀತಿಯಾಗಿ ನನಗೆ ಮಾರ್ಗದರ್ಶನ ಮಾಡ್ತಾರೋ ಆ ರೀತಿಯಾಗಿ ಆ ಮಾರ್ಗದರ್ಶನದಲ್ಲಿ ಕೆಲಸ ಕಾರ್ಯವನ್ನು ಜಿಲ್ಲೆಗೆ ಅನುಗುಣವಾಗಿ ಅಥವಾ ಕ್ಷೇತ್ರಕ್ಕೆ ಅನುಗುಣವಾಗಿ ನಾನು ಮಾಡ್ತೀನಿ. ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರ್ಪಡೆ ಬೆನ್ನಲ್ಲೇ 15 ಸ್ಥಾನ ಗೆಲ್ತೀನಿ ಬೆಳಗಾವಿ ಜಿಲ್ಲೆಗೆ ಅಂತ ಹೇಳ್ತಾರೆ. ಅವರು ಪಕ್ಷ ಬಿಡುವುದು, ಇನ್ನೊಂದು ಕಡೆ ಸೇರುವುದು, ವಿಶೇಷವಾಗಿ ಚುನಾವಣೆ ಸಂದರ್ಭದಲ್ಲಿ ಅದೊಂದು ಸುಗ್ಗಿ. ಆ ನಿಟ್ಟಿನಲ್ಲಿ ಅವರು ಹೋಗಿರ್ಬೋದು. ಆದರೆ ಅವರವ್ರದ್ದಾಗಿರ್ತಕ್ಕಂಥ ವೈಯಕ್ತಿಕ ವಿಚಾರಗಳನ್ನು ಹೇಳಿರ್ಬೋದು. ಆದರೆ ಇವತ್ತು ದೇಶ ಕಂಡಿರ್ತಕ್ಕಂಥ ಒಬ್ಬ ನಾಯಕತ್ವ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಕೈಗಳನ್ನು ಬಲಪಡಿಸಲು ಯಾವುದೇ ದೃಷ್ಟಿಯಿಂದ ಇವತ್ತು 15ಕ್ಕಿಂತ ಹೆಚ್ಚು ಸ್ಥಾನವನ್ನು ನಾವು ಬೆಳಗಾವಿ ಜಿಲ್ಲೆ ಗೆದ್ದೇ ಗೆಲ್ತೀವಿ, ಭಾರತೀಯ ಜನತಾ ಪಕ್ಷ ಗೆದ್ದೇ ಗೆಲ್ತದೆ ಅನ್ನುವಂಥ ಆತ್ಮವಿಶ್ವಾಸ ನಮಗಿದೆ. ಮುಂದೊಂದು ದಿವಸ ರಾಷ್ಟ್ರೀಯ ನಾಯಕರಲ್ಲಿ ಇವತ್ತು ನಾವು ಎಲ್ಲ ಬೆಳಗಾವಿ ಜಿಲ್ಲೆ ಮುಖಾಂತರ ಇವತ್ತು ನಮ್ಮಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಕೊಟ್ಟಿದ್ದೀವಿ. ಚಿಕ್ಕೋಡಿಯಲ್ಲಿ ಬಂದು ಮಾಡಬೇಕು ಅನ್ನೋಂಥದ್ದನ್ನು ಯೋಗಿ ಆದಿತ್ಯನಾಥ್ನವರಿಗೆ ಆಹ್ವಾನ ಕೊಟ್ಟಿದ್ದೀವಿ. ಜೊತೆಗೆ ಅಮಿತ್ ಶಾಜಿ ಅವರಿಗೂ ಸಹಿತ ಆಹ್ವಾನವನ್ನು ಕೊಟ್ಟಿದ್ದೀವಿ. ಬರುವಂಥ ಸಂದರ್ಭದಲ್ಲಿ ಎಲ್ಲರೂ ಹಿರಿಯರು ಕೂಡಿ ಪಕ್ಷದ ವರಿಷ್ಠರ ಸಮ್ಮುಖದಲ್ಲಿ ದಿನಾಂಕವನ್ನು ನಿರ್ಧಾರ ಮಾಡ್ತೀವಿ. ಯಡಿಯೂರಪ್ಪ ಬಿಜೆಪಿ ಬಿಟ್ಟು ಹೋಗಿ ಮತ್ತೆ ವಾಪಸ್ ಮಾಡಿದ್ರು ಮುಖ್ಯಮಂತ್ರಿ ಅವರು. ಅಂತ ಸನ್ನಿವೇಶ ಬರುತ್ತೆ ಲಕ್ಷ್ಮಣ್ ಸವದಿ ವಾಪಸ್. ಅದು ಬಹುಶಃ ಮುಂದಿನ ದಿನಮಾನಗಳು ತಮಗೆಲ್ಲ ಅದನ್ನು ತಿಳಿಸ್ತಾವಂತ ನಾನು ಅನ್ಕೊಳ್ತೀನಿ.